ವಿದ್ಯಾರ್ಥಿಗಳೇ, ನಿಮಗಿರುವ ಮೊದಲನೇ ಪಾಠ ಗಾಂಧಿ. ಡಾಕ್ಟರ್ ಬೇಸಗರಹಳ್ಳಿ ರಾಮಣ್ಣ ಬರೆದಿದ್ದರು. ನಿನ್ನೆ ಕ್ಲಾಸಲ್ಲಿ ನಾವು ನೋಡಿದ್ವಿ ಲೇಖಕರು ಕಥೆಗಾರರು ಆದಂಥ ಡಾಕ್ಟರ್ ಬೇಸಗರಹಳ್ಳಿ ರಾಮಣ್ಣವರ ಪರಿಚಯವನ್ನ ಮಾಡಿಕೊಂಡಿವಿ. ಇವತ್ತು ಪಾಠವನ್ನ ನಾವೀಗ ಪ್ರಾರಂಭ ಮಾಡೋಣ. ಗಾಂಧಿ. ಗಾಂಧೀಜಿಯ ಹೆಸರನ್ನು ನಾವಿಂದು ಅಪಮೌಲ್ಯಗೊಳಿಸಿಕೊಂಡಿದ್ದೇವೆ. ಬದುಕಿನ ಮೌಲ್ಯಗಳಿಗೆ ಉತ್ತಮ ಆದರ್ಶಕ್ಕೆ ಪ್ರತಿರೂಪವಾದ ಗಾಂಧೀಜಿಯವರನ್ನು ನಮ್ಮ ದೇಶದ ಜನ ಇಂದು ಅಸಡ್ಡೆಯಿಂದ ಕಾಣತೊಡಗಿದ್ದಾರೆ. ಗಾಂಧಿ ಹೆಸರಿಗೆ, ಅವರ ಸರಳ ಬದುಕಿಗೆ, ಉನ್ನತ ಆದರ್ಶಗಳಿಗಾಗಿರುವ ಅವ್ಯವಸ್ಥೆಯನ್ನು ಭಾರತದಾದ್ಯಂತ ಕಾಣಬಹುದು. ಹೇಳ್ತೇವೆ ಗಾಂಧಿ ಅಂದ ತಕ್ಷಣ ವಿದ್ಯಾರ್ಥಿಗಳೇ ನಿಮ್ಗೆ ನೆನಪಾಗುತ್ತೆ. ಗಾಂಧಿ ಅಂದ ತಕ್ಷಣ ಸಡನ್ ಆಗಿ ನಮಗೆ ಫ್ಲಾಶ್ ಆಗೋದೇನಪ್ಪ ಅಂದ್ರೆ ಮಹಾತ್ಮ ಗಾಂಧಿ ಅಂತ ಒಬ್ಬ ಉನ್ನತ ಆದರ್ಶ ವ್ಯಕ್ತಿಯವರು. ನಾವು ಹೇಳ್ತೀವಿ ಗಾಂಧಿ ಅಂದ್ರೆ ಯಾರು ಅಂತ ಹೇಳ್ತೀವಿ. ಸರ್ವೇ ಸಾಮಾನ್ಯವಾಗಿ ಗಾಂಧಿ ಅಂದ ತಕ್ಷಣ ಹೇಳೋದೇನು? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಪಿತಾಮಹ ಯಾರು ಅಂದ್ರೆ ಗಾಂಧಿ ಅಂತ ಹೇಳ್ತೀವಿ. ಆ ಹೆಸರನ್ನ, ಅದಕ್ಕೆ ತನ್ನದೇ ಆದಂಥ ಮಹತ್ವ ಇದೆ ಹೆಸರಿಗೆ. ಆ ಹೆಸರನ್ನ ಇಂದು ನಾವು ಈ ಆಧುನಿಕ ಯುಗದಲ್ಲಿ ಆ ಹೆಸರನ್ನ ಏನ್ ಮಾಡ್ತಾ ಇದೀವಿ ಅಂದ್ರೆ ಅಪಮೌಲ್ಯಗೊಳಿಸಿಕೊಂಡಿದ್ದೇವೆ. ಮೌಲ್ಯ ವ್ಯಾಲ್ಯೂಬಲ್, ಅಪಮೌಲ್ಯ ಅಂದ್ರೆ ಅದಕ್ಕೆ ವ್ಯಾಲ್ಯೂವೇ ಇಲ್ಲ ಆಗುತ್ತೆ. ಅಂದ್ರೆ ಆ ಹೆಸರಿಗೆ ತಕ್ಕಾದಂತ ಗೌರವವನ್ನ ನಾವು ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಉತ್ತಮ ಆದರ್ಶಕ್ಕೆ ಪ್ರತಿರೂಪವಾದವರು ಯಾರು ಅಂದ್ರೆ ಗಾಂಧೀಜಿಯವರು. ಅವರ ಬದುಕು ಹೆಂಗಿತ್ತಂದ್ರೆ ಸರಳ ಜೀವನ, ಉನ್ನತ ವಿಚಾರಗಳು. ಅದಕ್ಕೆ ಹೇಳ್ತಾರೆ ಇಂಗ್ಲಿಷಲ್ಲಿ ಒಂದು ಗಾದೆ ಇದೆ, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಇರಬೇಕು, ಜೀವನ ಸರಳವಾಗಿರಬೇಕು, ವಿಚಾರಗಳು ಹೆಂಗಿರಬೇಕು ಅಂತಂದ್ರೆ ಉನ್ನತವಾಗಿರಬೇಕು. ಆದರೆ ಈಗಿನ ಕಾಲದಲ್ಲಿ ಲಕ್ಸುರಿಯಸ್ ಲೈಫ್ ಲೀಡಿಂಗ್, ಲೋ ಲೆವೆಲ್ ಥಿಂಕಿಂಗ್ ಅಂದ್ರೆ ನಾವು ಐಷಾರಾಮ ಭೋಗದ ವಿಲಾಸದ ಜೀವನವನ್ನ ಮಾಡೋಕೆ ಇಷ್ಟಪಡ್ತೀವಿ. ಆದರೆ ನಮ್ಮ ತಲೆಯಲ್ಲಿ ಎಂಥ ವಿಚಾರಗಳು ಇರ್ತಾವಂದ್ರೆ ಕೊಳಕು ವಿಚಾರಗಳು. ಯಾರು ಕೇಳಿದ್ರು ಕೂಡ ಏನಪ್ಪಾ ಎಂತ ದೊಡ್ಡ ಮನುಷ್ಯ ಅದಾನಂದ್ರೆ ಅವ್ನ ವಿಚಾರಗಳು ಕೇಳಿ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಎಷ್ಟು ಚೀಪ್ ಮೆಂಟ್ಯಾಲಿಟಿಯಪ್ಪ ಅಂತ ಅನ್ಸುತ್ತೆ. ಹಾಗೆ ನಾವು ಹೆಂಗಿರ್ಬೇಕು? ನಮ್ಮ ಬದುಕು ಸರಳ. ಸರಳ ಬದುಕು ಅಂದ್ರೆ ಯಾವ್ದಕ್ಕಂತೀವಿ ನಾವು ಅಂದ್ರೆ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸಿಕೊಂಡು, ನಮ್ಮ ಮೂಲಭೂತ ಅವಶ್ಯಕತೆಗಳು ಬಟ್ಟೆ, ಆಹಾರ, ವಸತಿ, ನೀರು, ಇರೋಕ್ ಜಾಗ ಇದ್ರೆ, ಹೊಟ್ಟೆ ತುಂಬಾ ಊಟ ಇದ್ರೆ, ಕೈ ತುಂಬಾ ಉದ್ಯೋಗ ಇದ್ರೆ ಸಾಕು. ಇದಕ್ಕೆ ಮೀರಿದ್ದೇನು ಸಂಪಾದನೆ ಮಾಡ್ತೀವಲ್ಲ ಅದು ಐಷಾರಾಮ ಭೋಗದ ವಿಲಾಸ ಜೀವನ. ಅದಕ್ಕೆ ನಾವು ಹೆಂಗಪ್ಪ ಅಂದ್ರೆ ಬದುಕು ಸರಳವಾಗಿರಬೇಕು, ವಿಚಾರಗಳು ಉನ್ನತವಾಗಿರಬೇಕು ಅಂತ ಕೂಡ ಅಲ್ಲಿ ಹೇಳ್ತಿದ್ದಾರೆ. ಹಾಗಾದ್ರೆ ನೋಡೋಣ ಕತೆ ಏನಿದೆ ಇದು ಅಂತ. ನಾವು ಕತೆ ಟೈಟಲ್ ಕೇಳಿದ್ವಿ ಗಾಂಧಿ ಅಂತ. ಬಹುಶಃ ನಿಮ್ಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ ಮಕ್ಕಳೇ, ಬಹುಶಃ ಯಾರ ಬಗ್ಗೆ ಇರಬೇಕು ಇದು ಪಾಠ? ನಾವು ಹೇಳ್ತೀವಿ ಸಾಮಾನ್ಯವಾಗಿ ಗಾಂಧಿ ಅಂದ ತಕ್ಷಣ ಬಹುಶಃ ಗಾಂಧೀಜಿದು ಇರಬೇಕು ಅಂತ ನಿಮ್ಮ ತಲೆಯಲ್ಲೇ ಆಲ್ರೆಡಿ ಬಂದಿರುತ್ತೆ. ಪಾಠ ಸಂಪೂರ್ಣವಾಗಿ ಓದಿದ ಮೇಲೆ ಗೊತ್ತಾಗೋದಲ್ಲ ಏನಿದೆ ಕತೆ, ಕಥಾವಸ್ತು ಏನಿದೆ ಅಂತ. ಮೊದಲನೇದಾಗಿ ಈ ಹಿಂದಿನ ಕಾಲದಲ್ಲೆಲ್ಲ ಅಜ್ಜ ಅಜ್ಜಿ ಕತೆ ಹೇಳ್ತಿದ್ರು. ಕತೆ ಹೇಳ್ಬೇಕಾದ್ರೆ ಹೇಗೆ ಪ್ರಾರಂಭ ಮಾಡ್ತಾರೆ ಹೇಳಿ ಮಕ್ಕಳೇ? ಒಂದು ದಿನ, ಒಂದಾನೊಂದು ಕಾಲ, ಒಂದಾನೊಂದೂರಿತ್ತು. ಫಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಟೆನ್ಸ್. ವರ್ತಮಾನ, ಭೂತಕಾಲ, ಭವಿಷ್ಯತ್ ಕಾಲ. ಕತೆಗಳು ಯಾವಾಗಲೂ ಭವಿಷ್ಯತ್ತು ಇರಲ್ಲ, ವರ್ತಮಾನ ಇರಲ್ಲ, ಭೂತದಲ್ಲೇ ಆಗಿರುತ್ತೆ, ಫಾಸ್ಟ್ ಟೆನ್ಸ್. ಅದಕ್ಕೆ ಅಜ್ಜಿಗಳು ಯಾವಾಗಲೂ ಕತೆ ಪ್ರಾರಂಭ ಮಾಡ್ಬೇಕಾದ್ರೆ ಒಂದೂರಿತ್ತು, ಒಂದಾನೊಂದು ಕಾಲದಲ್ಲಿ, ಒಂದಾನೊಂದು ದಿನ ಅಂತ ಹೇಳ್ತಾರೆ. ಒಂದು ದಿನ, ಒಂದಾನೊಂದು ದಿನ. ನೋಡೋಣ ಇಲ್ಲಿ ಕೂಡ ಡಾಕ್ಟರ್ ಬೇಸಗರಹಳ್ಳಿ ರಾಮಣ್ಣನವರು ಯಾವ ರೀತಿ ಕಥೆಯನ್ನ ಪ್ರಾರಂಭ ಮಾಡಿದ್ದಾರೆ ಅನ್ನೋದನ್ನ ನಾವೀಗ ನೋಡೋಣ. ಒಂದು ದಿನ ಬಳ್ಳಕ್ಕೇರಿ ಎಂಬ ಹಳ್ಳಿಯಿಂದ ಹೊತ್ತು ಮೂಡೋದಕ್ಕೆ ಮುಂಚೆ ಬಂದು ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದ ಒಬ್ಬ ಹೆಂಗಸು ಮತ್ತು ಸುಮಾರು 15 ವರ್ಷದ ಪ್ರಾಯದ ಹುಡುಗ ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೂ ಬರದೇ ಬಿದ್ದಿದ್ರು.
ಹೆಂಗಸು ಆ ಹುಡುಗನ ತಾಯಿ, ಸುಮಾರು 40ರ ಪ್ರಾಯ. ಹುಡುಗ ವರಾಂಡದಲ್ಲಿ ಕಂಬಕ್ಕೆ ಹೊರಗೆ ಆಸ್ಪತ್ರೆಗೆ ಬಂದು ಹೋಗುವವರನ್ನ ಯಾವ ಕುತೂಹಲವೂ ಇಲ್ಲದೆ ನೋಡುತ್ತಾ ಕುಳಿತಿದ್ದ. ಅವನಿಗೆ 15 ವರ್ಷಕ್ಕೆ ಪ್ರಪಂಚದ ಮೇಲಿನ ಒಂದು ಬಗೆಯ ಜಿಗುಪ್ಸೆ ಮೂಡಿ ನಿಂತಿತ್ತು. ಕುಳಿತು ಕುಳಿತು ಸಾಕಾಗಿ ಅವನ ಪಕ್ಕದಲ್ಲೇ ನಿಂತಿದ್ದ ತನ್ನ ಅವ್ವನ ಸೀರೆಯನ್ನು ಬಲವಾಗಿ ಎಳೆದು ಹೇಳಿದ, ಒಂದು ದಿನ ಬಳ್ಳಕ್ಕೇರಿ ಎಂಬ ಹಳ್ಳಿ ಹೆಸರೇನದು? ಬಳ್ಳಕ್ಕೇರಿ. ಕುಳಿತು ಕುಳಿತು ಸಾಕಾಗಿ ಅವನ ಪಕ್ಕದಲ್ಲೇ ನಿಂತಿದ್ದ ತನ್ನ ಅವ್ವನ ಸೀರೆ ಸೆರಗನ್ನು ಬಲವಾಗಿ ಎಳೆದು ಹೇಳಿದ, ಅವ್ವ, ಬಿಸಿಲು ಜಾಸ್ತಿ ಆಯ್ತಾ ಇದೆ, ನಡಿ ಊರಿಗೆ ಹೋಗುವ. ಪಾಪ ಹೊತ್ತು ಮುಡೋಕ್ಕಿಂತ ಮುಂಚೆನೆ ಬಂದಿದ್ರು ಆಸ್ಪತ್ರೆಗೆ. ಯಾವ ಹಳ್ಳಿಯಿಂದ ಬಂದಿದ್ರು? ಬಳ್ಳಕ್ಕೇರಿ ಎಂಬ ಹಳ್ಳಿಯಿಂದ ಬಂದಿದ್ರು. ಹೊತ್ತು ಮುಡೋಕ್ಕಿಂತ ಮುಂಚೆನೆ ಬಂದಿದ್ರು. ಬಿಸಿಲು ಏರ್ತಾ ಇದೆ ಕೂಡ ಯಾರು ಕೂಡ ಆಸ್ಪತ್ರೆಯಲ್ಲಿ ಅವ್ರನ್ನ ಗಮನಿಸ್ತಾ ಇಲ್ಲ. ಅದಕ್ಕೆ ಹುಡುಗ ಅವ್ರಿಗೆ ಹೇಳಿದ, ಇವ ಬಿಸಿಲು ಜಾಸ್ತಿ ಆಗ್ತಾ ಇದೆ, ನಡಿ ಹೋಗುವ ಊರಿಗೆ ಅಂತ ಹೇಳಿದ್ರು. ವಸಿ ಸುಮ್ಕಿರೋ, ಬಂದವ್ರು ಬಂದು ತೋರಿಸ್ಕೊಂಡೇ ಹೋಗುವ. ಪಾಪ ತಾಯಿ ಹೇಳಿದ್ರು, ಸ್ವಲ್ಪ ಸುಮ್ಮಿರಪ್ಪ, ನಾವ್ ಎದಕ್ಕೆ ಬಂದೀವಿ? ತೋರಿಸ್ಕೊಳಕ್ ಬಂದೀವಿ, ಅದಕ್ಕೆ ನಾವು ತೋರಿಸ್ಕೊಂಡೇ ಹೋಗುವ ಅಂತ ಹೇಳ್ತಾರೆ. ಹೊತ್ತು ಮೂಡೋಕೆ ಮುಂಚೆನೇ ಬಂದು ನಾವು. ಪಾಪ ಹುಡುಗ ಹೇಳಿದ, ಹೊತ್ತು ಮೂಡೋಕ್ಕಿಂತ ಮುಂಚೆ ಸೂರ್ಯ ಉದಯ ಆಗಿರ್ಲಿಲ್ಲ, ಅವಾಗ್ಲೇನೆ ಬಂದಿದ್ವಿ ನಾವು ಅಂತ ಕೂಡ ಅಲ್ಲಿ ಹೇಳ್ತಾರೆ. ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳ್ಯಾರು? ರಾಗ ಅಂದ ತಕ್ಷಣ ಸಂಗೀತದಲ್ಲಿ ಬರುವಂತಹ ಒಂದು ರಾಗ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ನೋಡಿ ಹೇಳ್ತಿದ್ದಾರೆ, ನನ್ನ ನಿನ್ನ ರಾಗವ ಯಾರು ಕೇಳ್ಯಾರು. ಇಲ್ಲಿ ರಾಗ ಅಂದ್ರೆ ಗೋಳು, ಕಷ್ಟ, ಸಮಸ್ಯೆ. ಅದಕ್ಕೆ ಕೆಲವೊಂದಿಷ್ಟು ಪದಗಳು ಸಂದರ್ಭಕ್ಕನುಸಾರವಾಗಿ ಅರ್ಥವನ್ನ ಕೊಡುತ್ತವೆ. ರಾಗ ಅಂದ ತಕ್ಷಣ ಎಲ್ಲಾ ಕಡೆ ಸಂಗೀತದೇ ಒಂದು ರಾಗ ಆಗಿರಲ್ಲ, ಆಯಾ ಸಂದರ್ಭಕ್ಕನುಸಾರವಾಗಿ ಆ ಶಬ್ದದ ಅರ್ಥವನ್ನ ಗ್ರಹಿಸಿಕೊಳ್ಬೇಕು. ತನ್ನನ್ನು ಹೆತ್ತವಳು ಮೌನವಾಗಿ ನೋವನ್ನು ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಹುಡುಗ ಹೇಳಿದ, ತನ್ನನ್ನು ಹೆತ್ತವಳು, ಹೆತ್ತ ತಾಯಿಯಲ್ಲಿ ಕೂತಿದ್ದಾಳೆ, ಮೌನವಾಗಿದ್ದಾಳೆ, ಕಷ್ಟವನ್ನ ನುಂಗ್ತಾ ಇದ್ದಾಳೆ. ಅದನ್ನು ನೋಡಿ ಹುಡುಗಿ ಹೇಳಿದ, ಯಾಕಂದ್ರೆ ನಮ್ಮವ್ವ ಎಷ್ಟು ತ್ರಾಸ ಮಾಡ್ತಾಳ ಮನಸ್ಸೊಳಗ ಅಂತ. ಅದಕ್ಕೆ ಇವ ನಾನಿದ್ರೆಷ್ಟು ಸತ್ರೆಷ್ಟು ನಡೆಯುವ, ಹೋಗುವ ಊರಿಗೆ. ಪಾಪ ಆ ಹುಡುಗ ತಾಯಿ ಹೇಳಿದ, ಇವ ನಾ ಇದ್ರೆಷ್ಟು ಸತ್ರೆಷ್ಟು ನಡೆಯುವ ಊರಿಗೆ ಹೋಗ್ಬಿಡು. ಆಗ ತಾಯಿ ಹೇಳ್ತಾಳೆ, 3 ಹೊತ್ತು ಸಾಯ್ತೀನಿ, ನಿನ್ನ ನಾಲಿಗೆ ಮೇಲೆ ಇಟ್ಟು ನಾನ್ಯಾವ ರಾಜ್ಯ ಆಡ್ಬೇಕು? ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು ತನ್ನ ಮಗನ ಬಾಯಿಯಿಂದ ಬಂದದ್ದು ತಾಯಿಗೆ ಆಶ್ಚರ್ಯವಾಗಲಿಲ್ಲ. ಹೆತ್ತ ಕರಳು ಚುರುಕೆಂದು ಸೆರಗಿನಿಂದ ಕಣ್ಣೊರೆಸಿಕೊಂಡಳು. ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವನ್ನು, ತಾಯಿಯ ಅಸಹಾಯಕತೆ, ಅವಮಾನವನ್ನು ಇನ್ನೂ ಸಹಿಸಲಾಗದು ಎನ್ನುವ ರೀತಿಯಲ್ಲಿ ದಡಕ್ಕನೆ ಮೇಲೆದ್ದು ಮುಂದುವರಿದ. ನೋಡಿ, 15 ವರ್ಷದ ಮಗ, ಕೈಗೆ ಬಂದಂತ ಮಗ, ಇನ್ನೂ ಭಾವಿ ಭವಿಷ್ಯವನ್ನು ರೂಪಿಸುವಂತ ಯುವಕ ಏನಾಗ್ತಿದ್ದಾನಂದ್ರೆ ಸಾಯ್ತೀನಿ ಅಂತ ಹೇಳಿ. ಸರ್ವೇ ಸಾಮಾನ್ಯವಾಗಿ ಬಾಯಿಯಲ್ಲಿ ಆ ಪದ ಸರಳವಾಗಿ ಬರುವುದಿಲ್ಲ. ಅದು ಹಾಗೆ ಬಂದಿದೆ ಅಂದ್ರೆ ಅವನಿಗೆ ಎಷ್ಟು ಕಷ್ಟ ಆಗಿರ್ಬೇಕು. ಈ ಹುಡುಗನಿಗೆ 15 ವರ್ಷಕ್ಕೆ ಏನಾಗಿದೆ ಅಂದ್ರೆ ಪ್ರಪಂಚದ ಮೇಲಿನ ಜಿಗುಪ್ಸೆ ಬಂದಿದೆ. ಅಂದ್ರೆ ಜೀವನ ಬ್ಯಾಸರಾಗಿದೆ, ಬೇಜಾರಾಗ್ಬಿಟ್ಟಿದೆ, ಇನ್ನೇನು ಇಲ್ವೇ ಇಲ್ಲ ಜೀವನದಲ್ಲಿ ಅನ್ನುವಂಥ ಬೇಜಾರು ಬಂದಿದೆ ಅವನಿಗೆ. ಅದಕ್ಕೆ ಅವ್ವ ಹೇಳ್ತಾಳೆ, 3 ಹೊತ್ತು ಸಾಯ್ತೀನಿ ಅಂತೀಯಲ್ಲಪ್ಪ, ನಾನಾ ರೀತಿಯಲ್ಲಿ ಯಾವ ರಾಜ್ಯ ಬರುತ್ತೇನೆ ಹೇಳು? ಅಂದ್ರೆ ಸಾವು ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ಅನ್ನೋದನ್ನ ಹೇಳ್ತಿದ್ದಾಳೆ. ಅವ್ರ ಮಗನಿಗೆ ವಯಸ್ಸಿಗೆ ಮೀರಿದ ಅನುಭವ. 15 ವರ್ಷ, ದೊಡ್ಡ ದೊಡ್ಡ ವೇದಾಂತದ ಮಾತುಗಳು, ತಿಳುವಳಿಕೆಯ ಮಾತುಗಳು. ಅದಕ್ಕೆ ಹೇಳ್ತಾರೆ, ಎಷ್ಟು ತಿಳುವಳಿಕೆ ಇತ್ತು ನೋಡ್ರಿ, ವಯಸ್ಸು ಸಣ್ಣದು, ತಿಳುವಳಿಕೆ ಅದ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಮಂದಿಗೆ ವಯಸ್ಸಾದ್ರೂ ಕೂಡ ತಿಳುವಳಿಕೆನೇ ಇರುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಬುದ್ಧಿ ವಯಸ್ಸಿಗೆ ಮೀರಿದ ಅನುಭವ ಅಂತ ಹೇಳ್ತಾರೆ, ತಿಳುವಳಿಕೆಯ. ಅದಕ್ಕೆ ಹೆತ್ತ ಕರಳ ಚಂದ ಅಂದ್ರೆ
ಕೈ ಬಂದಂಥ ಮಗ, 15 ವರ್ಷದ ಮಗ, ಇನ್ನೂ ಬಾಳೆ ಬದುಕಬೇಕಾದಂತಹ ಜೀವನದ ಸುಂದರ ಕನಸುಗಳನ್ನು ಕಟ್ಟುವಂಥ ಮಗ ಏನು ಹೇಳ್ತಿದ್ದಾನೆಂದರೆ ಸಾಯ್ತೀನಿ ಅಂತದಲ್ಲ ಅಂತ ಹೇಳಿ ಆ ಮಾತನ್ನ ಕೇಳಿ ಎಷ್ಟೇ ಆಗಲಿ ಹೆತ್ತ ಕರಳು ಚೂರ್ಣಿತ್ತು, ಬೇಜಾರಾಗ್ಬಿಡ್ತಾಗೆ, ಕಣ್ಣೀರು ಬಂದ್ಬಿಟ್ಟು. ಪಾಪ ಹುಡುಗನಿಗೆ ಏನಾಗಿದೆ ಅಂದರೆ ದೇಹದ ಮಟ್ಟದ ಕಾಯಿಲೆ ಮಾನಸಿಕ ಸ್ತರವನ್ನು ತಲುಪಿದೆ. ಹೇಳಿ ಕೇಳಿ ಬಡತನ, ಅಸಹಾಯಕತೆ, ಇಷ್ಟೊತ್ತಾದರೂ ಕೂಡ ದವಾಖಾನೆ ಒಳಗೆ ಬಂದು ಕೂತೀವಿ, ಯಾರು ನನ್ನವರು ಅಂತ ಕೇಳೋರಿಲ್ಲ, ಯಾಕೆ ಬಂದೀರಿ ಅಂತ ಕೇಳೋರಿಲ್ಲ. ನಮ್ಮ ತಾಯಿ ಎಷ್ಟು ಅಸಹಾಯಕಳಾಗಿದ್ದಾಳಲ್ಲ ಅಂತ ನೋಡಿ ಪಾಪನಿಗೆ ನಾನೇ ಏನಾದರೂ ಒಂದು ಮಾಡಬೇಕಲ್ಲ ಅಂತ ದಡಗ್ನ ಹೇಳ್ತಾಳೆ ಮೇಲೆ. ಎಲ್ಲಿಗೋ ಮಗ ಕೇಳ್ತಾಳೆ, ತಾಯಿ ಎಲ್ಲಿ ಹೋಗ್ಯಪ್ಪ ಅಂತ ಕೇಳ್ತಾಳೆ. ಡಾಕ್ಟರ್ ನೋಡೋಕ್ಕೆ, ಡಾಕ್ಟರ್ ನೋಡ್ತೀನಿ ಅಲ್ಲಿ ಹೋಗಿ ಅಂತ ಹೇಳಿ ಕೂತು ಇಷ್ಟೊತ್ತಾತು, ಯಾರು ಗಮನಿಸ್ತಾ ಇಲ್ಲ, ಕೇಳ್ತಾ ಇಲ್ಲ, ಅದಕ್ಕೆ ನಾನೇ ಹೋಗಿ ನೋಡ್ತೀನಿ ಅಂತ ಎತ್ತಾಳೆ. ಮೊದಲೇ ತೂರಾಡಿ ಗೀಡಾಡಿ ಬಿದ್ದಿ ಪುಟ್ಟಕನಪ್ಪ ಎಂದು ಹಿಡಿದುಕೊಳ್ಳಲು ಬಂದ ತಾಯಿಯ ಕೈಗಳಿಂದ ಕೊಸರಿಕೊಂಡವನು ವೈದ್ಯಾಧಿಕಾರಿಗಳ ಕೊಠಡಿಯನ್ನು ಪ್ರವೇಶಿಸಿ ನೆರೆದಿದ್ದ ಜನರ ಗುಂಪನ್ನು ಸೀಳಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ನಿಂತು ಜೋರಾಗಿ ಹೇಳಿದ, ನಾನು ನಮ್ಮವ್ವ ಒತ್ತಾರೆಯಿಂದ ಕಾಯ್ಕೊಂಡೀವಿ. ದಡಗ್ಗನೆ ಅಂತ ಪಾಪ ತಾಯಿಯ ಶಕ್ತಿ ಮಗ ಜೋಗಿಲಿ ಹೋಗಿದ್ದಾನ ಅಂತೇಳಿ ಕೈ ಹಿಡಿಯಾಕೋದು. ತಾಯಿ ಕೈಗಳನ್ನ ಕೊಸರಿಕೊಂಡವರು, ಗಾಡಿ ಹಿಡಿಗಳಂತ ಕೈ ಬಿಡಿಸ್ಕೊಂಡ ಮಂಡ ತಾನ. ಅಲ್ಲಿ ವೈದ್ಯಾಧಿಕಾರಿ ಮುಂದೆ ಜನರ ಗುಂಪಿತ್ತು. ಜನರ ಗುಂಪನ್ನು ಸೀಳಿ, ಇಲ್ಲಿ ಒಂದ್ ಕಡೆ ಸೀಳಿ ಅಂದ್ರೆ ಕೊಡಿ ಅಲ್ಲ ನಡುವಕ್ಕೆ, ಆದ್ರೆ ಇಲ್ಲಿ ಆ ಶಬ್ದ ಹೇಗೆ ಅರ್ಥವನ್ನು ಕೊಡುತ್ತೆ ಅಂದ್ರೆ ಜನರ ಗುಂಪನ್ನು ಸೀಳಿ ಅಂದ್ರೆ ಸರಿಸಿ ಡಾಕ್ಟರ್ ಮೇಜ್ ಹತ್ರ ಹೋಗಿ ಮುಂದಿಂತ. ಅಲ್ಲಿ ಡಾಕ್ಟರ್ ಹೇಳಿದ, ನಾನು ನಮ್ಮವ್ವ ಒತ್ತಾರೆಯಿಂದ ಬಂದೀವಿ ಸರ್, ನಾವು ಬೆಳಗಿನ ಜಾವ ಬಂದು ಕೂತೀವಿ ಸರ್, ಎಷ್ಟೊತ್ತಾಗ್ತದೆ ಸರ್ ನಾವು ಬಂದು ಅಂತ ಹೇಳ್ತಾರೆ. ವೈದ್ಯಾಧಿಕಾರಿ ಕತ್ತೆತ್ತಿ ನೋಡಿದ. ಸುಮಾರು ಎತ್ತರದ ನರಪೇತಲ ಅಗಲ ಕಿವಿ ಹೊಟ್ಟೆ ಡುಮ್ಮಣ್ಣನೊಬ್ಬ ತಮ್ಮ ಮುಂದೆ ನಿಂತಿದ್ದಾನೆ. ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ನಿಂತಿದೆ. ಡಾಕ್ಟರ್ ಮೇಲೆ ಸರ್ವಿಸ್ ಸಾಮಾನ್ಯವಾಗಿ ಬಹಳ ಬ್ಯುಸಿ ಇರ್ತಾರೆ. ಆ ಹುಡುಗ ಹೇಳಿದ್ನಲ್ಲ, ನಾನು ನಮ್ಮವ್ವ ಬಹಳ ತಾತ್ರಿ ಕಾಯ್ಕೊಂಡು ನಿಂತು ಅಂದಾಗ ಡಾಕ್ಟರ್ ಕತ್ತೆತ್ತಿ ಸ್ವಲ್ಪ ಗೋಣ್ ಮ್ಯಾಗ ಮಾಡಿ ನೋಡಿದ. ಡಾಕ್ಟರ್ ನೋಡಿದ ತಕ್ಷಣ ಹುಡುಗ ಹೇಗ್ ಕಂಡ ಅಂದ್ರೆ ಸುಮಾರು ಎತ್ತರದ ಹುಡುಗನ ಹೈಟ್ ಏನಿದೆ ಸುಮಾರು ಎತ್ತರದ ನರಪೇತಲ ಅಂದ್ರೆ ಬಹಳ ತೆಳ್ಳಗದ, ಅಗಲಾದ ಕಿವಿ, ಹೊಟ್ಟೆ ಡುಮ್ಮದವ, ಕೈಕಾಲ ಸಣ್ಣ, ಹೊಟ್ಟೆ ಡುಮ್ಮಣ್ಣ. ಹಂಗ ಆ ವ್ಯಕ್ತಿ ಕಂಡ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರ ಅವನ ಮುಖದಲ್ಲಿ ಹೆಂಗ್ ಕಾಣಿಸ್ತಂದ್ರ ಅವ್ಯಕ್ತ ನೋವಿನ ರೋಷ. ಅವನ್ ನೋಡಿದ ತಕ್ಷಣ ಬಹಳ ನೋವನ್ನು ಅನುಭವಿಸ್ಯಾರ. ಇಷ್ಟ ಸಿಟ್ಟು ಬಂದೈತಿ ಅಂತ ಕೂಡ ಅಲ್ಲಿ ಗಾಬರಿ ಆಯ್ತು. ಅದಕ್ಕೆ ಅಲ್ಲಿ ಏನ್ ಹೇಳಿದ ಅಂತಂದ್ರೆ, ಫೇಸಿಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ಮುಖ ಮನಸ್ಸಿನ ಕನ್ನಡಿ. ಮನಸ್ಸಲ್ಲಿ ಆದಂಥ ವೇದನೆಗಳನ್ನ ಮುಖದ ಮೇಲೆ ರಿಫ್ಲೆಕ್ಟ್ ಮಾಡುತ್ತೆ, ತೋರಿಸುತ್ತೆ. ಅದಕ್ಕೆ ಆ ಹುಡುಗನಿಗೆ ಎಷ್ಟು ರೋಷ ಇದೆ, ಎಷ್ಟು ನೋವನ್ನು ಅನುಭವಿಸಿದಾನೆ ಅನ್ನೋದನ್ನು ಗೊತ್ತಾಗೋಕೆ ಮುಖ ನೋಡಿದ್ರೆ ಗೊತ್ತಾಗ್ತಿತ್ತು. ಅದಕ್ಕೆ ಮುಖ ಮನಸ್ಸಿನ ಕನ್ನಡಿ. ಡಾಕ್ಟರ್ ಇದನ್ನ ಗಮನಿಸಿದ್ರು. ಹುಡುಗನೇ ಮತ್ತೆ ಹೇಳಿದ, ನನ್ನನ್ನು ನೋಡಿ ಸರ್, ವೈದ್ಯಾಧಿಕಾರಿಗಳಿಗೆ ಈ ಅಪರೂಪದ ವ್ಯಕ್ತಿಯನ್ನು ಕಂಡು ಸ್ವಲ್ಪ ಕುಚೇಷ್ಟೆ ಮಾಡಬೇಕೆನಿಸಿ ಅವನನ್ನೇ ದೃಷ್ಟಿಸಿ ಹೇಳಿದ, ವಸಿಯೇನೋ ಚೆನ್ನಾಗಿ ನೋಡಿದೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆ ಅಲ್ಲಪ್ಪ. ಪಾಪ ಹುಡುಗ ಮತ್ತೊಂದ್ಸಲ ಡಾಕ್ಟರ್ ಹೇಳಿದ, ಸರ್ ಸ್ವಲ್ಪ ನೋಡ್ರಿ ಏನಾಗಿತ್ತು ನನಗ ಅಂತ ಹೇಳಿ. ಯಾಕೋ ಡಾಕ್ಟರ್ಗೆ ಆ ಹುಡುಗನನ್ನ ನೋಡಿ ಕುಚೇಷ್ಟೆ ಮಾಡಬೇಕು, ಸ್ವಲ್ಪ ಟೈಮ್ ಪಾಸ್ ಜಾಸ್ತಿ ಮಾಡ್ಬೇಕನ್ನಿಸ್ತೆ, ಟೈಮ್ ಪಾಸ್ ಮಾಡ್ಬೇಕನ್ನಿಸ್ತು. ಅದಕ್ಕೆ ವಸಿಯೇನೋ ಸ್ವಲ್ಪ ಏನೋ ಚೆನ್ನಾಗಿ ನೋಡಿದೆ, ಹೊಟ್ಟಿ ದಪ್ಪ, ಕೈಕಾಲು ಸಣ್ಣ, ಇನ್ನು ನಿನ್ನ ಕಿವಿಗಳು ಹೆಂಗದಾವ ಅಂದ್ರ ಗಾಂಧಿಗಿದ್ದು ಅಲ್ಲಿ ಹಂಗದ ನೋಡಪ್ಪ ನಿನ್ನ ಕಿವಿಗಳು ಅಂತ ಹೇಳಿದ. ಹುಡುಗ
ತನ್ನ ಬಲಗೈಯನ್ನು ಮುಂದೆ ಚಾಚಿ ನನಗೆ ಕಾಯಿಲೆ ಏನು ನೋಡಿ ಸಾ ಎಂದು ಬೇಡಿದ. ಪಾಪ ಡಾಕ್ಟರ್ ಇಷ್ಟೆಲ್ಲ ಚೇಷ್ಟೆ ಮಾಡಿದ್ರು ಕೂಡ ಹುಡುಗನ ಡಾಕ್ಟರ್ ಮುಂದೆ ಕೈ ತೋರಿಸಿ, ಸರ್ ನನಗೇನಾಗಿದೆ ನೋಡಿ ಸರ್ ಸ್ವಲ್ಪ ಅಂತ ಹೇಳಿ, ನಮ್ಗೆ ಎಷ್ಟು ನೋವಾಗಿರ್ಬೇಕು, ವೇದನೆ ಆಗಿರ್ಬೇಕು. ಡಾಕ್ಟರ್ ಮಾತ್ರ ಟೈಮ್ ಪಾಸ್ ಮಾಡ್ತಿದ್ದಾರೆ. ನಿಮ್ಮ ದಮ್ಮಯ್ಯ ಕೋಪ ಮಾಡ್ಕೊಳ್ಬೇಡಿ ಸ್ವಾಮಿ, ಇವನೊಬ್ಬನೇ ನನಗೆ ಗಂಡ್ ಮಗ ಅಂತ ಇರೋನು, ಹೆಂಗಸೊಬ್ಬಳು ಗೋಗರೆದಳು. ಪಾಪ ತಾಯಿ ಕೂಡ ಬೇಕು. ಡಾಕ್ಟ್ರೆ ಕೋಪ ಮಾಡ್ಕೋಬೇಡ್ರಿ, ಇವನೊಬ್ಬನೇ ನನಗೆ ಗಂಡು ಮಗ ಅಂತಿರೋನು, ಸ್ವಲ್ಪ ದಯವಿಟ್ಟು ನೋಡಿ ಸರ್ ಅಂತ ಕೂಡ ಅಲ್ಲಿ ಹೇಳಿ. ವೈದ್ಯಾಧಿಕಾರಿ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ಜ್ಞಾಪಕಕ್ಕೆ ಬಂದು, ಅಥವಾ ವೈದ್ಯರಾಗಬೇಕಾದವರಿಗೆ ಅನುಕಂಪದಿಂದ ಕೂಡಿದ ಹೃದಯ ಇರಬೇಕು ಎಂಬ ಮಾತು ನೆನಪಾಗಿಯೋ ಏನೋ ಕತೆ. ಒಟ್ಟಿನಲ್ಲಿ ಈ ತಾಯಿ ಮಗನ ಮೇಲೆ ಕರುಣೆ ಬಂದು ಕೇಳಿದ, ಇವನು ನಿನ್ನ ಮಗನೇನಮ್ಮ? ನೋಡಿ, ಡಾಕ್ಟ್ರು ಮಿನಿಸ್ಟ್ರು ಎಲ್ಲ ಆಗ್ಬೇಕಾದಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಿಮ್ಮ ಹುದ್ದೆಗೆ ಯಾವುದೇ ರೀತಿಯ ಕಳಂಕ ತರದೆ, ನಿಮ್ಮವರು ಪರರಂತ ಭೇದ ಭಾವ ಮಾಡದೆ ಎಲ್ಲರೂ ಸಮಾನ ರೀತಿಯಾದಂತೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ. ಹಂಗ ಪಾಪ ತಾಯಿ ಈ ರೀತಿ ಗೋಗರೆದಳು, ಬೇಡ್ಕೊಂಡ್ಲಕ್ಕಿ. ಅವಾಗ ಡಾಕ್ಟರ್ ಸಡನ್ ಆಗಿ ಫ್ಲಾಶ್ ಆಗ್ತದೆ, ನನ್ನ ಮುಂದೆ ನಿಂತಾವ ನನ್ನಾಗ ಮನುಷ್ಯ ಅಲ್ಲ ಅವನು ಅಂತೇಳಿ. ಅದಕ್ಕೆ ಸ್ವಲ್ಪ ವಿಚಾರ ಮಾಡಿ, ಬಹುಶಃ ಅವನಿಗೂ ಅನುಕಂಪ ಹೃದಯ, ಮನುಷ್ಯ ಆದ್ಮೇಲೆ ಕಷ್ಟ ಇರುತ್ತಲ್ಲ, ನೋವಿರುತ್ತಲ್ಲ ಅಂತ ಸ್ವಲ್ಪ ಅಲರ್ಟ್ ಆಗ್ತದೆ. ಉಚ್ಚೇಷ್ಟೆ ಮಾಡುವಂಥ ಮೂಡಲಿದ್ದಂಥ ಮನುಷ್ಯರಿಗೆ ಕರೆಕ್ಟಾಗಿ ತಾಯಿ ಬಂದ್ಕೊಂಡ್ಮೇಲೆ ಸ್ವಲ್ಪ ಲಕ್ಷ ಹಾಕೊಂಡು ನೀವು ಕೇಳಬೇಕಲ್ಲ, ನಾ ಏನಾಗಿದೆ ನಿಮಗೆ ತ್ರಾಸು. ಅದಕ್ಕೆ ಡಾಕ್ಟರ್ ಕೇಳ್ತಾರೆ, ನಿನ್ನ ಮಗನೇನಮ್ಮ ಅಂತ ಕೇಳ್ತಾರೆ. ಮುಂದಿನ ಕ್ಲಾಸಲ್ಲಿ ನೋಡಿ.